ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 27 ನವೆಂಬರು. ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ, ಇವತ್ತೇನಾಗ್ಬೋದು, ಯು ಎಸ್ ಮಾರ್ಕೆಟಲ್ಲಿ ಏನಾಗುತ್ತೆ ಎಲ್ಲ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ನಿನ್ನೆ ಏನಾಯಿತು ನೋಡೋಣ ಸ್ನೇಹಿತರೆ. ನಿನ್ನೆ ನಾನು ನಿಮಗೆ ಹೇಳ್ದಂಗೆ ಮೊನ್ನೆ ಏನು ಬಂತು ಅದರಲ್ಲಿ ಒಂದು ನೆಗೆಟಿವ್ ಡೈವರ್ಜೆನ್ಸ್ ಕಾಣಿಸಿದೆ, ಮತ್ತು ಒಂದು ನೆಗೆಟಿವ್ ಪ್ಯಾಟ್ರನ್ ಕೂಡ ಫಾರ್ಮ್ ಆಗಿದೆ. ಅದರ ಪ್ರಕಾರ ಮಾರ್ಕೆಟ್ ಪ್ರಾಬಬ್ಲಿ ಕೆಳಗೆ ಹೋಗೋ ಸಂಭಾವನೆ ಇರುತ್ತೆ ಅಂತ. ಅದ್ರ ಜೊತೆಗೆ ನಿಮಗೆ ನಿನ್ನೆ ಆಪ್ಷನ್ ಎಕ್ಸ್ಪೈರಿ ಕೂಡ ಇದೆ. ನಾವು ಪ್ರಾಬಬ್ಲಿ 12,800 900 ರೇಂಜಲ್ಲೇ ಆದಷ್ಟು ಟ್ರೇಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ. ನಿನ್ನೆ ನೋಡಿ 18,800 ಅಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಂಡು, ಬಟ್ 12,900 ಅಲ್ಲ, ಅದಕ್ಕಿಂತ ಮೇಲೆ ಆ್ಯಕ್ಚುಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಅದು ಇವಾಗ ಏನು ಮೊನ್ನೆ ಏನು ನೆಗೆಟಿವ್ ಫ್ಯಾಕ್ಟ್ರ್ ಬಂತು ಅದನ್ನು ಫುಲ್ ಆ್ಯಕ್ಚುಲಿ ನೆಗೆಟ್ ಮಾಡಿಬಿಟ್ಟಿದೆ. ಅಂದರೆ ಅದರದ್ದು ಏನು ಅಂತ ಏನು ರಿಪರ್ಕಷನ್ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಈ ನೆಗೆಟಿವ್ ಡೈವರ್ಜೆನ್ಸ್ ಏನು ಬಂದಿತ್ತು, ಇವಾಗ ನಾವು ಆಲ್ ಟೈಮ್ ಹೈಸನ್ನು ಈಗ ಹೊಸ ಹೈ ಮಾಡಿದ್ರೆ ಅದನ್ನು ನೆಗೆಟಿವ್ ಡೈವರ್ಜೆನ್ಸ್ ಹೋಗಿ ಪಾಸಿಟಿವ್ ರಿವರ್ಸ್ ಡೈವರ್ಜೆನ್ಸ್ ಆಗುತ್ತೆ. ಅದರ ಅರ್ಥ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಏನು ನೆಗೆಟಿವ್ ಫ್ಯಾಕ್ಟ್ರ್ ಇತ್ತು ಅದು ಪಾಸಿಟಿವ್ ಆಗುತ್ತೆ. ಅಂದರೆ ಮಾರ್ಕೆಟ್ ಇನ್ನೂ ಮೇಲೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಎಸ್ಪೆಷಲಿ ಈ ಥರ ಆದಾಗ ಮಾರ್ಕೆಟಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮಾರ್ಕೆಟ್ ಮೂಮೆಂಟಮ್ ಎನಿವೇ ತುಂಬ ಸ್ಟ್ರಾಂಗ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ಪ್ರಾಬಬ್ಲಿ RBIಯಿಂದ ಕೆಲವೊಂದು ಅನೌನ್ಸ್ಮೆಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ನಿನ್ನೆ ಏನು ಮಾತಾಡ್ಕೊಂಡಿದ್ದಾರೆ, ಅವ್ರದ್ದು ಒಂದು ಮೀಟಿಂಗ್ ಇತ್ತು, ಅದ್ರದ್ದು ಪ್ರಾಬಬ್ಲಿ ಅನೌನ್ಸ್ಮೆಂಟ್ಸ್ ಕೂಡ ಆಗ್ಬೋದು. ಅದು ಏನೇ ಆದರೂ ಏನೋ ಒಂದು ಪಾಸಿಟಿವ್ ನ್ಯೂಸ್ ಅಂತೂ ಬರೋದು ಲಕ್ಷಣ ಕಾಣಿಸ್ತಾ ಇದೆ. ಏನು ನ್ಯೂಸ್ ಅಂತ ನಂಗೆ ಗೊತ್ತಿಲ್ಲ. ಟೆಕ್ನಿಕಲಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಈ ಮೂಮೆಂಟಮ್ ಏನು ಕಾಣಿಸ್ತಾ ಇದೆ, ಇದರಲ್ಲಿ ತುಂಬ ಸ್ಟ್ರಾಂಗ್ ಮೂಮೆಂಟಮ್ ಇದೆ. ಮಾರ್ಕೆಟ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಅನ್ನೋದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವಾಗ ಫ್ಯೂಚರ್ಸನ್ನು ನೋಡೋದಾದರೆ, ಫ್ಯೂಚರ್ಸು ಪ್ರಾಬಬ್ಲಿ ನಾವು ಒಂದು ಗ್ಯಾಪ್ ಅಪ್ಪಿಂದ ಓಪನ್ ಆಗ್ಬೋದು. ಆ ಗ್ಯಾಪ್ ಆ್ಯಕ್ಚುಲಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಟ್ ಆ ಗ್ಯಾಪ್ ಫಿಲ್ ಮಾಡೋಕ್ಕೆ ಟ್ರೈ ಮಾಡೋ ಟೈಮಲ್ಲಿ ಏನು ಸ್ಮಾಲ್ ಡಿಪ್ ಸಿಗುತ್ತೆ ಅದರಲ್ಲಿ ಬೈಯಿಂಗ್ ನೀವು ಮಾಡಬೇಕಾಗತ್ತೆ. ಮೊದಲು 15 ನಿಮಿಷದಲ್ಲೇ ನಿಮಗೆ ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಆ ಟೈಮಲ್ಲಿ ನೀವು ಜಾಯ್ನ್ ಆಗಿ ಫಸ್ಟ್ 15 ಮಿನಿಟ್ಸ್ಗಲೇ ನೀವು ಸ್ಟಾಪ್ ಲಾಸ್ ಇಡಬೇಕಾಗತ್ತೆ. ಅದು ಇಟ್ಟು ರೈಡ್ ಮಾಡಿ. ನಾವು ಇಂಡೆಕ್ಸಲ್ಲಿ 5-8% ಮೂವ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ 13,500 ಅಂತೂ ಕ್ರಾಸ್ ಆಗ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಬ್ಯಾಂಕ್ ನಿಫ್ಟಿಲಿ ಪ್ರಾಬ್ಲಿ ಆಲ್ ಟೈಮ್ ಹೈಸ್ 32,000 ರೇಂಜಿಗೆ ಹೋಗೋ ಎಲ್ಲ ಸಂಭಾವನೆಯೂ ಕಾಣಿಸ್ತಾ ಇದೆ. ಇದು ಗ್ಲೋಬಲ್ ಮಾರ್ಕೆಟ್ ರ್ಯಾಲಿ ಆಗುತ್ತೆ. ದ ಎಂಟೈರ್ ಗೋಲ್ಡ್ ಮಾರ್ಕೆಟಲ್ಲಿ ರ್ಯಾಲಿ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತು ಬ್ಲ್ಯಾಕ್ ಫ್ರೈಡೇ ಅಂತ ಕೂಡ ಕರಿತೀವಿ. ಈ ಬ್ಲ್ಯಾಕ್ ಫ್ರೈಡೇ ದಿನ ಜನರಲಿ ಮಾರ್ಕೆಟ್ ತುಂಬ ಸ್ಟ್ರಾಂಗಾಗಿ ಪಾಸಿಟಿವ್ ಮೂಮೆಂಟ್ ಕೊಡುತ್ತೆ. ಅದಕ್ಕೂ ಮಾರ್ಕೆಟ್ ಅಲ್ಲಿ US ಮಾರ್ಕೆಟಲ್ಲಿ ಕೂಡ ಸಜ್ಜಾಗಿದೆ. ಅಲ್ಲೂ ಏನು ಫ್ಲ್ಯಾಟ್ ಆಗಿ ಮೂಮೆಂಟ್ ಇದೆ, ಅದು ತುಂಬ ಸ್ಟ್ರಾಂಗ್ ಅಪ್ ಮೂವ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ಫ್ಲ್ಯಾಟ್ ಮೂವ್ ಇದೆ. ಸೊ ಅಲ್ಲಿ ಕೂಡ ಆ್ಯಕ್ಚುಲಿ ಒಂದು ಮೂವ್ ಬಂತು ಅಂದರೆ ತುಂಬ ಸ್ಟ್ರಾಂಗ್ ಅಪ್ ಮೂವ್ ಕೊಡುತ್ತೆ. ಸೊ ಇದರಿಂದ ನಮಗೆ ಮಂಡೇ ಕೂಡ ನಾವು ಏನು ಇಲ್ಲಿದ್ದು ಮೂಮೆಂಟ್ ಕೊಡ್ತೀವಿ ಅದರದ್ದು ಕಂಟಿನ್ಯೂಯೇಷನ್ ಆಗೋ ಸಂಭಾವನೆ ಇರುತ್ತೆ. ಆದ್ದರಿಂದ ನೀವು ಇವತ್ತು ಲಾಂಗ್ ಪೊಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಅರ್ಥ ಇದೆ. ಆ್ಯಂಡ್ ಈ ಮೂಮೆಂಟ್ ಏನು ಬರುತ್ತೆ ತುಂಬ ಸ್ಟ್ರಾಂಗ್ ಮೂಮೆಂಟ್ ಆಗ್ಬೋದು, ನಿಮಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗ್ಬೋದು. ಸೊ ಇದರದ್ದು ಬೆನಿಫಿಟ್ ತೊಗೊಳ್ಳಿ. ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಸ್ಟ್ರಾಂಗ್ ಮೂವ್ ಕೊಡುತ್ತೆ, ಬೇರೆ ಸೆಕ್ಟರು ಕೊಡ್ಬೋದು. ಓವರಾಲ್ ಮಾರ್ಕೆಟ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಅದೇ ನಾವು ಕಮೋಡಿಟೀಸಲ್ಲಿ ನೋಡೋದಾದರೆ, ಗೋಲ್ಡ್ ಸಿಲ್ವರ್ ಸೈಡ್ವೇಸಿಂದ ನೆಗೆಟಿವ್ ಹೋಗ್ಬೋದು. ಆ ನೆಗೆಟಿವ್ ಹೋಗೋ ಜಾಗದಲ್ಲಿ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಅದೇ ಕ್ರೂಡ್ ಆಯಿಲಲ್ಲಿ ಜಾಸ್ತಿ ಹೆಡ್ ರೂಮ್ ಇಲ್ಲ ಹೈಯರ್ ಸೈಡಲ್ಲಿ, ಬಟ್ ಸೈಡ್ವೇಸ್ ಟು ಪಾಸಿಟಿವ್ ಇರುತ್ತೆ. ಆ ಪಾಸಿಟಿವ್ ಏನು ಬರುತ್ತೆ ಅಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಾದಮೇಲೆ ಪ್ರಾಬಬ್ಲಿ ನಮಗೆ ಶಾರ್ಟಿಂಗ್ ಆಪರ್ಚುನಿಟಿ ಸಿಗ್ಬೋದು. ಬಟ್ ಎಲ್ಲಿವರೆಗೂ ಅದು ಕೆಳಗೆ ಹೋಗೋ ಲಕ್ಷಣ ಕಾಣಿಸಲ್ಲ ಅಲ್ಲಿವರೆಗೂ ಶಾರ್ಟ್ ಮಾಡಬೇಡಿ. ಗೋಲ್ಡ್ ಸಿಲ್ವರಲ್ಲೂ ಎಲ್ಲಿವರೆಗೂ ಅದು ಮೇಲೆ ಹೋಗೋ ಲಕ್ಷಣ ಕಾಣಿಸಲ್ಲ ಅಲ್ಲಿವರೆಗೂ ಬೈ ಮಾಡಬೇಡಿ. ಸೊ ಓವರಾಲ್ ಸಿನಾರಿಯೋ ಇಷ್ಟೇ. ಗೋಲ್ಡ್ ಸಿಲ್ವರ್ ಪ್ರಾಬ್ಲಿ ಸೈಡ್ವೇಸ್ ಟು ನೆಗೆಟಿವ್ ಇರುತ್ತೆ, ಬಟ್ ಅಲ್ಲಿಂದ ಡಿಪ್ ಬಂದಾಗ ಬೈಯಿಂಗ್ ಆಪರ್ಚುನಿಟಿ ಸಿಗ್ಬೋದು. ಅದೇ ರೀತಿ ಕ್ರೂಡ್ ಆಯಿಲಲ್ಲಿ
ಸೈಡ್ ವೇಸ್ ಟು ಪಾಸಿಟಿವ್ ಇರುತ್ತೆ, ಬಟ್ ಅಲ್ಲಿಂದ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿಂದ ಪ್ರಾಫಿಟ್ ಬುಕ್ ಮಾಡಿಕೊಂಡು ನಿಮ್ಮ ಲಾಂಗ್ ಪೊಸಿಷನ್ಸಿಂದ ಹೊರಗೆ ಬನ್ನಿ. ಶಾರ್ಟಿಂಗ್ಗೆ ಆಮೇಲೆ ವೆಯ್ಟ್ ಮಾಡಿ. ಅದೇ ನಾವು ಗೋಲ್ಡ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಅಪ್ ಮೂವ್ ಕೊಡುತ್ತೆ. ಆ ಸ್ಟ್ರಾಂಗ್ ಅಪ್ ಮೂವ್ ಆದ ನಂತರ ಪ್ರಾಬಬ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಎಲ್ಲ ಸಂಭಾವನೆಯೂ ಇರುತ್ತೆ. ಆದ್ದರಿಂದ ನೀವು ಆ ಸಮಯದಲ್ಲಿ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಹೊರಗೆ ಬರಬೇಕಾಗತ್ತೆ. ಅಲ್ಲಿಂದ ನಿಮಗೆ ಸಾಕಷ್ಟು ಇಲ್ಲಿಂದ ಕರೆಕ್ಷನ್ ಬರೋ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಅದು ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಆಗ್ಬೋದು, ಬಟ್ ನಿಮಗೆ ಈಗಲಿಂದನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ಸ್ಟ್ರಾಂಗ್ ಅಪ್ ಮೂವ್ ಕೊಟ್ಟ ಮೇಲೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ದಲೇ ಹೋದರೆ ಆ ಪ್ರಾಫಿಟ್ ಏನು ಮಾಡಿದ್ದೀರಾ ಅದು ಲಾಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ದರಿಂದ ತುಂಬ ಕೇರ್ಫುಲ್ ಆಗಿದೆ. ಒಳ್ಳೆ ಮೂವ್ಮೆಂಟ್ ಕೊಡುತ್ತೆ, ಒಳ್ಳೆ ಅಪ್ ಮೂವ್ ಇರುತ್ತೆ. ಅದಾದಮೇಲೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬನ್ನಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾನು ನನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದು ಕ್ರೇಜಿ ಮನಿ ವಿತ್ ಶ್ರೀ ಅಂತ ಹೆಸರಲ್ಲಿ ಇರುತ್ತೆ. ಅದರಲ್ಲಿ ಕನ್ನಡ ವೀಡಿಯೋಸ್ ಮಾತ್ರ ಬೇಕು ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಅಂತ ಇನ್ನೊಂದು ಚಾನಲ್ ಕೂಡ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿನೂ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ದಾಯಕವಾಗಲಿ ಅಂತ ಹಾರೈಸ್ತೀನಿ.